ಸರ್ ಒಟ್ಟಾಗಿ ನಾನೀಗ ಪ್ರತಿಯೊಬ್ಬರನ್ನು ನಾನು ಮಾತಾಡ್ತಾ ಇದ್ದೀನಿ. ಈಗ ನಾ ತಾವು ಹೇಳಿದಂಗೆ ಒಟ್ಟು ನಮ್ಮ 9 ಮಂಡಲದವಿ ಮತ್ತು ಜಿಲ್ಲಾ ಪದಾಧಿಕಾರಿ ಬೇರೆ ಇದಾರ, ಮೋರ್ಚಾಗಳು ಬೇರೆ ಅದಾರ, ಇನ್ನೂ ಅವ್ರಿಗೆ ಮಾತಾಡ್ತಿಲ್ಲ ನಾನು. ಈಗ 9 ಮಂಡಲದ ಮುಖ್ಯವಾದಂಥ ಪಾತ್ರ ವಹಿಸ್ತಾರೆ ಅವರು. ಪ್ರತಿ MLA ಕಾನ್ಸ್ಟಿಟ್ಯೂನ್ಸಿಗೆ ಅವ್ರ ಜವಾಬ್ದಾರಿ ಇರ್ತೈತಿ. ಅವ್ರು ಕೊಟ್ಟಂಥ ಮಾಹಿತಿ ಒಳಗೆ ಒಬ್ಬರೇ ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ಬರೇ ಅನ್ಬಿಟ್ರು, ಒಬ್ಬರು. ಇನ್ನು ಜಿಲ್ಲಾದಲ್ಲಿದ್ದಾರೆ ಇನ್ನೊಂದು ಸ್ವಲ್ಪ ಜನ, 8 ಇದ್ದಾರೆ, ಇನ್ನೊಂದು 4 ಜನ ಅದಾರ. ಅವಷ್ಟು ಅವ್ರು ಲಿಸ್ಟ್ ಮುಂದೆ ಕೊಡ್ತೀವಿ. ಭಾಳ ಜನ ಇಲ್ಲ, 4 ಜನ ಅದಷ್ಟೇ. ಒಂದು 5-6 ಜನ ಅಷ್ಟೇ ಅಧಿಕೃತ ಬಂದವು, ಏನೂ ಇಲ್ಲ. ಕೆಲವೊಬ್ಬರು ನಗರ ಮಂಡಲ ಅಧ್ಯಕ್ಷ ಒಂದು ಹೆಸರು ಬರ್ದಾರ ಒಂದು ಹಾಳಿ ಒಳಗೆ, ಅವ್ರು ಸಹಿ ಮಾಡಿ ಕೊಟ್ಟಿದ್ದಾರೆ, ಅವ್ರನ್ನ ಮಾತಾಡಿಸಿಲ್ಲ. ಅದು ಯಾರು ಸಹಿ ಮಾಡಿದಾರೋ ಏನದಾರ ಕನ್ಫರ್ಮ್ ಆಗಬೇಕಲ್ಲ. ಅವ್ರು ಇಂಡಿವಿಜುವಲ್ ಅವ್ರು ರಾಜೀನಾಮೆ ನನಗೆ ಬರಬೇಕು, ಅವಾಗ ಅವ್ರು ಕನ್ಸಿಡರ್ ಮಾಡ್ತಾರೆ. ನನಗೆ ನಿಜ ಒಟ್ಟೆ ನನಗೆ ಬಂದೊಂದು 5ರಿಂದ 6 ಅದು ಬಿಟ್ಟರೆ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಸರ್ ಆ ಮನೆ ಸದಸ್ಯ ಅಂದಾಗ ಅದು ನಮಗೆ ನೋವು ಇದ್ದೇ ಇರ್ತೈತಿ. ಆದರೆ ಇವತ್ತು ಒಂದು ನಾ ಹೇಳಕತ್ತೀನಿ ಅಂದ್ರೆ, ಅವ್ರಿಗೆ ಹೋಗಿದ್ದರಿಂದ ನಾವು ಪಕ್ಷಕ್ಕೆ ಮಾತು ಶಕ್ತಿ ಬಂದು ಹೊರತು ಶಕ್ತಿ ಕಡಿಮೆ ಆಗಿಲ್ಲ. ಯಾಕೆ ದಿನ ಮನೆ ಒಳಗನ ನಾವು ಜಗಾಡ್ಕೋತ ಮನಸ್ಸಿಗೆ ಮಾತಾಡ್ಕೋತ ಇದ್ದಾಗ ಮನಸ್ಸಿಗೆ ಹಿಂಸೆ ಆಗ್ತಿತ್ತು. ಇವತ್ತು ಹೊರಗೆ ಹೋಗಿ ನಮ್ಗೆ ಬೈಲಿ ಅವ್ರು ನಮ್ಗೆ ಅನಿಸೋದಿಲ್ಲ. ಮನೆಯೊಳಗೆ ಇದ್ದ ಬೇಕತ್ತಿದಾಗ ಮನಸ್ಸಿಗೂ ಹೆಚ್ಚಾಕೈತಿ. ವಿರೋಧ ಪಕ್ಷರು ಬೈತಾರೆ, ನಮಗೇನು ಅನಿಸೋದಿಲ್ಲ. ಆದ್ರೆ 10 ಪಟ್ಟು ನಾವು ಉತ್ತರ ಕೊಡ್ತೀವಿ. ಹಾಂ, ನೋವಿದೆ. ನನ್ನ ಕೈಗಿಲ್ಲ, ಶಿಫಾರಸ್ ಮಾಡೋಕ್ಕೆ ಆಗೋದಿಲ್ಲ ಸರ್. ಅದು ಶಿಫಾರಸ್ ಮಾಡೋಕ್ಕೆ ಯಾಕೆ ಆಗೋದಿಲ್ಲ ಅಂದ್ರೆ, ಬಸವನಗೌಡರ ನೋನಿತ್ಗಳು ತಮ್ಮಂದು ಹೇಳಿ ನಾನು ಆ ನೋನಿತ್ಗಳು ಬದಲಾವಣೆ ಆದಾಗ ನಾ ಹೇಳ್ಬೋದು. ಇಲ್ಲ, ಮುಂದೆ ಆಗ್ತಾ ಇರತಕ್ಕಂಥ ಸರಿ ಸರ್. ಹೌದು ಸರ್. ಇಲ್ಲ ನಾನು ಸರ್. ನನಗಂದ್ರೆ ಕೇಂದ್ರದಲ್ಲಿ 3 ನೋಟಿಸ್ ಕೊಟ್ಟು 3 ಸಲ ನೋಟಿಸ್ 2-3 ನೋಟಿಸ್ ಕೊಟ್ಟಿದ್ದಾರೆ. ಅವಾಗ ಅವ್ರು ಬದಲಾವಣೆ ಆಗಿಲ್ಲ ಅಂದಾಗ, ಬದಲಾವಣೆ ಆಗಲಾರ್ದಾಗ ಅವ್ರು ನಿರ್ಣಯ ಮಾಡಿದ್ದಾರೆ. ಮತ್ತು ಅವ್ರಿಗೆ ಯಾಕೆ ಅವಕಾಶ ಕೊಟ್ಟು ಹೈಕಮಾಂಡ್ಕಾದರೂ ಅವ್ರಿಗೇನು ಅವ್ರ ಬಗ್ಗೆ ಅನುಕಂಪ ಇಲ್ಲತ್ತಲ್ಲ. ಹೈಕಮಾಂಡ್ಗೂ ಅನುಕಂಪ ಇದ್ದ ಅವರು ನಮ್ಮ ಪಕ್ಷದ ವ್ಯಕ್ತಿನ ಹೊರಗೆ ಬಿಡಬಾರ್ದು ಅಂತಿಸಿಂದ 3 ನೋಟಿಸ್ ಕೊಟ್ಟು ಕೂಡ ಅವರು ಸಮಯ ಅವಕಾಶ ಕೊಟ್ಟಿದ್ದಾರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.